ಪ್ರತಿದಿನ ನಾವು ಮಿರರ್ ನೋಡ್ಕೊಂಡು ಹೇಳ್ತೀವಿ ಅಥವಾ ದಿನನಿತ್ಯ ಕಾರ್ಯಕ್ರಮ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದು ಸಲ ನಾವು ನಮ್ಮನ್ನ ನಾವು ಮಿರರ್ ಅಲ್ಲಿ ನೋಡ್ಕೊಳ್ತೀವಿ. ಇದೇ ಒಂದು ಸಂದರ್ಭದಲ್ಲಿ ನಾನು ನನ್ನ ಮಿರರ್ ಜೊತೆ ಮಾತಾಡಿದಾಗ ನನ್ನ ಮಿರರ್ ಹೇಳ್ತು, ಓಕೆ, ನೀನ್ ಇವತ್ತು ತುಂಬಾ ಲೋ ಆಗಿ ಫೀಲ್ ಆಗ್ತಾ ಇದೆಯಾ, ದಟ್ಸ್ ಓಕೆ, ಈ ದಿನ ನೀನು ಬೆಡ್ಡಲ್ಲೇ ಇರು. ಅಂಡ್ ದ ನೆಕ್ಸ್ಟ್ ಡೇ ನಾನು ಎದ್ದಾಗ ಮತ್ತೆ ನನ್ನ ಮುಖ ನೋಡ್ಕೊಳ್ತೀನಿ ಅಂಡ್ ಅಗೇನ್ ನನ್ನ ಮಿರರ್ ಹೇಳುತ್ತೆ, ಓಕೆ, ನಿನ್ಗೆ ಇವತ್ತು ಹುಷಾರಿಲ್ಲ, ಪರವಾಗಿಲ್ಲ, ನೀನ್ ಈ ದಿನ ರೆಸ್ಟ್ ಮಾಡು. ಅಂಡ್ ನೆಕ್ಸ್ಟ್ ಡೇ ಮತ್ತೆ ಬೆಳಗ್ಗೆ ಎದ್ದಾಗ ಮತ್ತೆ ಮಿರರ್ನ ನೋಡಿದಾಗ, ಓಕೆ, ನನಗೆ ಅನ್ನಿಸ್ತಾ ಇದೆ ನೀನ್ ಕಂಪ್ಲೀಟ್ಲಿ ಲಾಸ್ಟ್ ಆಗಿದೀಯ, ನಿನಗೆ ಸ್ವಲ್ಪ ಟೈಮ್ ಬೇಕು, ಹಾಗಾದ್ರೆ ಹೀಲಪ್ ಆಗೋದಕ್ಕೋಸ್ಕರ ನೀನು ಮತ್ತೆ ಮಲಕ್ಕೋ. ಲಿಟ್ರಲಿ ಹೌದಾ, ಮಿರರ್ನ ನೀವು ನೋಡ್ಕೊಂಡಾಗ ಆ ಮಿರರ್ ನಿಮ್ ಜೊತೆ ಮಾತಾಡಿದಾಗ ಲಿಟ್ರಲಿ ಈ ಒಂದು ಥಾಟ್ಸ್ ಪ್ರತಿಯೊಬ್ಬರ ಮೈಂಡ್ ಅಲ್ಲಿ ಬರುತ್ತೆ. ಎಸ್ ಬ್ರೋ, ನಾನು ನಿನ್ ಮಾತನ್ನ ಕೇಳ್ತೀನಿ, ಆದ್ರೂ ಸಹ ನಾನು ನನ್ನ ಪ್ರೋಗ್ರೆಸಿವ್ ವರ್ಕ್ ಏನಿದೆ ಅದನ್ನೆಲ್ಲ ಮತ್ತೆ ಝೀರೋ ಇಂದ ಶುರು ಮಾಡ್ಬೇಕು, ಝೀರೋ ಇಂದ ಮತ್ತೆ ಇಷ್ಟು ದೂರ ಬರಬೇಕು ನಾನು. ಹಾಗಾದ್ರೆ ನಾನು ನಿನ್ನ ಮಾತು ಕೇಳ್ಬೇಕಾ ಅಥವಾ ನನ್ನ ಮನಸ್ಸಿನ ಮಾತು ಕೇಳ್ಬೇಕಾ ಅಂತ ನಾನು ನನ್ನ ಮಿರರ್ ಜೊತೆ ಮಾತಾಡಿದಾಗ ನನಗೆ ಅನ್ಸಿದ್ದು ಏನು ಅನ್ನೋದನ್ನ ನೋಡೋದಾದ್ರೆ, ಆಕ್ಚುಲ್ ಆಗಿ ನನ್ನ ಮನ್ಸು ಹೇಳ್ತು, ಸ್ಟಾಪ್ ಲಿಸನಿಂಗ್ ಟು ಎನಿ ಒನ್ ಆರ್ ಎನಿಥಿಂಗ್, ಗೋ ಟು ಯೋರ್ ವರ್ಕ್ ಅಂತ. ಹಾಗಾದ್ರೆ ನಾನು ನನ್ನ ಮಿರರ್ ಮಾತನ್ನ ಕೇಳಲಿಲ್ಲ, ಲಿಟ್ರಲಿ ನಾನು ನನ್ನ ಮನ್ಸಿನ ಮಾತು ಕೇಳಿದೆ. ಹಾಗಾಗಿ ನಾನು ಈ ದಿನ ನಿಮ್ಮ ಮುಂದೆ ಇದ್ದೀನಿ. ಸೊ ನೋಡೋಣ, ಯಾರ್ಯಾರು ಮಿರರ್ ಮುಂದೆ ನಿಂತ್ಕೊಂಡು ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ಯೋಚನೆನ ಸೈಡಲ್ಲಿ ಇಟ್ಟು ನೀವು ವರ್ಕ್ ಸ್ಟಾರ್ಟ್ ಮಾಡಿದಾಗಲೇ ನೀವು ಸಹ ಅಚೀವ್ ಮಾಡೋದಕ್ಕೆ ಸಾಧ್ಯ. ವೇಕ್ ಅಪ್ ಅಂಡ್ ದ ಡೇ ಇಸ್ ಯೋರ್ಸ್.